ದಕ್ಷಿಣ ಸೌತ್ ಅಂದರೆ ದಾವಣಗೆರೆ ಸೌತ್ ಮುಸ್ಲಿಂ ಕಮ್ಯುನಿಟಿ 60,000 ಇದೆ. ಇಷ್ಟು ವರ್ಷಗಳ ಕಾಲ ಒಂದು ಆರೋಪ ಇದ್ದೇ ಇರುತ್ತೆ, ಅವರನ್ನು ಬಳಸ್ಕೊಂಡ್ರು ಅಥವಾ ಅವ್ರು ಕಂಪ್ಲೀಟಾಗಿ ಒನ್ ಸೈಡ್ ಆಗಿದ್ದರು ಅಂತ ಹೇಳಿ. ನೀವು ಹೇಗೆ ನೋಡ್ತಾ ಇದ್ದೀರಾ ಆ ಕಮ್ಯುನಿಟಿಯನ್ನು? ಎಷ್ಟೇ ಅವ್ರು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಬಡತನ ಇದೆ ಆ ಕಮ್ಯುನಿಟಿಯಲ್ಲಿ. ಯಾವುದೇ ಒಂದು ಪಕ್ಷ ಬಂದು ಆ ಸಮುದಾಯಕ್ಕೆ ಕೊಡ್ತಾ ಇದೆ ಅಥವಾ ಯೋಜನೆಗಳ ತಂದರೂ ಕೂಡ ಮತ್ತದೇ ಬಡತನ ಕಾಣಿಸ್ತಾ ಇರುತ್ತೆ. ವಿನಯ್ ಕುಮಾರ್ ಅಂತ ಬಂದಾಗ ಏನು ಹೊಸದು ಮಾಡ್ತಾರೆ ಅವರಿಗೆ? ಇವಾಗ ದಾವಣಗೆರೆ ದಕ್ಷಿಣದಲ್ಲಿ ಅಫ್ಕೋರ್ಸ್ ಗಣನೀಯವಾಗಿ ಒಂದು ಮೈನಾರಿಟಿ ಮುಸ್ಲಿಂ ಪಾಪ್ಯುಲೇಷನ್ ಡೆಫಿನೆಟ್ಲಿ ಇದೆ. ಅದಕ್ಕೂ ಹಿಂದುಳಿದಂತೆ ಅಥವಾ ಅಷ್ಟೇ ಹಿಂದುಳಿದಂತೆ SC ಕಮ್ಯುನಿಟಿನೂ ಅದೇ ಕ್ಷೇತ್ರದಲ್ಲಿದೆ. ಸೊ ನಾವು ಈ ಒಂದು ಬ್ಲಾಕ್ಸ್ ಒಂದು ಕಮ್ಯುನಿಟಿ ಆ ರೀತಿ ನೋಡೋಕೆ ಹೋಗ್ಬಾರ್ದು. ನಾವು ರಾಜಕೀಯ ಪ್ರತಿನಿಧಿ ಆಗಬೇಕು ಅಂತಂದಾಗ ನಾನು MLA ಆಗಲಿ ಆಗದೇ ಇರಲಿ, ಐ ಆಮ್ ದಿ ರೆಪ್ರೆಸೆಂಟೇಟಿವ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ದಿ ಕಾನ್ಸ್ಟಿಟ್ಯೂಯೆನ್ಸಿ. ನನ್ನ ಡ್ಯೂಟಿ ಏನು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಏನು, ಯಾರೇ ನನ್ನ ಹತ್ರ ಬರಲಿ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡ್ದಂಗೆ ಅವ್ರದ್ದೇನು ಅಹವಾಲು ಅಂತೀವಿ, ಏನು ಅವ್ರದ್ದೊಂದು ಗ್ರೀವೆನ್ಸ್ ಇರ್ತದೆ ಅದನ್ನು ಅಡ್ರೆಸ್ ಮಾಡೋದು ನಮ್ಮ ಧರ್ಮ. ನಾವಿಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ವಲ್ಲ, ಅದು ನಿಜವಾದ ಧರ್ಮ ಅದು. ಸೊ ಅವನ ಧರ್ಮ ನೋಡಿ ನನ್ನ ಧರ್ಮ ಡಿಸೈಡ್ ಮಾಡ್ಕೊಳ್ಳೋದಲ್ಲ ಅದು. ಸೊ ನಾವು ಬೈ ನೇಚರ್ ಆ ರೀತಿ ಬಂದಿಲ್ಲ. ಅದು ನಾವು ಆ ಥರ ಪಾಲಿಟಿಕ್ಸ್ ಮಾಡೋಕ್ಕೂ ಹೋಗೋದಿಲ್ಲ. ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತೀವಿ, ಎಲ್ಲರನ್ನೂ ಗೌರವದಿಂದ ಕಾಣಿಸ್ತೀವಿ. ಯಾವುದೋ ಬಯಾಸ್ ಇಟ್ಕೊಂಡು ಏನೋ ಒಂದು ಬಯಾಸ್ ಇಟ್ಕೊಂಡು ಡಿಸ್ಕ್ರಿಮಿನೇಟ್ ಮಾಡೋದು ಆ ರೀತಿ ಮಾಡೋಕ್ಕಲ್ಲ. ಈ ಕ್ಷಣ ಏನು ವಾಸ್ತವ ಇದೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ರಾದರ್ ದೆನ್ ಹಿಸ್ಟ್ರಿ ಕಲ್ಚರು ಅವು ಇವು ಅವನ್ನೆಲ್ಲ ನೋಡಿ ಈಗ ಕರೆಂಟ್ ಡಿಸಿಷನ್ನ ಇದು ಮಾಡೋದು. ಅವನಿಗೆ ಮನೆ ಇಲ್ಲ, ಆತನಿಗೆ ನಿಜವಾಗ್ಲೂ ಅಸಹಾಯಕತೆ ಇತ್ತು ಅಂದರೆ ನಾವು ದೆನ್ ಅಂಡ್ ನಾವು ಹೆಲ್ಪ್ ಮಾಡ್ಬೇಕು. ಆ ಒಂದು ನಮ್ಮ ಹತ್ರ ಅಥಾರಿಟಿ ಇತ್ತು ಅಂತಂದರೆ ಅಲ್ಲಿ ಯಾವುದೇ ಒಂದು ಐಡಿಯಾಲಜಿ ಅಥವಾ ಯಾವುದೇ ಒಂದು ಧರ್ಮ, ನನ್ನೊಳಗಿರೋ ಬಯಸ್ ಅಥವಾ ನನ್ನ ಕಷ್ಟ ಅಲ್ಲಿ ಅಡ್ಡ ಬರಬಾರ್ದು. ಅಲ್ಲಿ ದಟ್ ಶುಡ್ ನಾಟ್ ಕ್ಲೌಡ್ ಮೈ ಜಜ್ಮೆಂಟ್. ನನ್ನ ಧರ್ಮ ಏನು ಆಸ್ ಎ ರೆಪ್ರೆಸೆಂಟೇಟಿವ್, ನಾನು ರೆಪ್ರೆಸೆಂಟೇಟಿವ್ ಆಗಿರೋದು ಏನಕ್ಕೆ, ಅವ್ರ ಜನಪ್ರತಿನಿಧಿ ಅಂತಂದಾಗೇನು ಅವರ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಅಥವಾ ಅವರಿಗೆ ಸರ್ಕಾರದ ಸವಲತ್ತುಗಳನ್ನ ತಲುಪಿಸೋದಕ್ಕೆ ಅಂತಂದು. ಸೊ ಈ ಒಂದು ಕಾನ್ಸೆಪ್ಟನ್ನ ನಾನು ಬಹಳ ಇಂಟರ್ನಲೈಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದು ದಾವಣಗೆರೆ ದಕ್ಷಿಣನೋ ಉತ್ತರನೋ ಇಡೀ ಕರ್ನಾಟಕನೋ ನಾವು ಯಾರನ್ನೂ ಕೂಡ ಒಂದು ಬ್ಲಾಕ್ ಆಗಿ ನೋಡಲ್ಲ, ಎಲ್ಲರೂ ಸಮಾನರು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನೋಡ್ಕೊಂಡು ಹೋಗ್ತೀವಿ. ಮತ್ತೆ ಆಗಲಿ ನೀವು ಕೃತಜ್ಞತಾ ಸಭೆ ಬಗ್ಗೆ ಮಾತಾಡ್ತಿದ್ರಲ್ವಾ, ಸೋತ್ರು ಕೂಡ ಜನರೊಂದಿಗೆ ನಾನು ಇದ್ದೀನಿ ಅಂತ. ಲಾಸ್ಟ್ 1 year ಅಲ್ಲಿ ಏನೆಲ್ಲ ಮಾಡಿದ್ದೀರಿ ಅಂತ ಹೇಳಿ, ದಾವಣಗೆರೆಯಲ್ಲಿ ಏನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಓಟ್ ಹಾಕಬೇಕು ಅನ್ನೋ ಪ್ರಶ್ನೆ ಬಂದಾಗ ದಾವಣಗೆರೆಯಲ್ಲಿ ಸೋತ್ರಿ ಆಯಿತು. ಅದಾದ ನಂತರ ವಿನಯ್ ಕುಮಾರ್ ಅವರು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿಬಿಟ್ರಾ? ದಾವಣಗೆರೆಯಲ್ಲಿ ಏನಾದರೂ ಮಾಡಿದ್ದಾರಾ? ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನ್ ಇದೆ, 2 ದಿನ 3 ದಿನ ಬರಲೇಬೇಕಾಗುತ್ತೆ. ನಾನು ಪೊಲಿಟಿಕ್ಸಲ್ಲಿ ಇರಲಿ ಇಲ್ಲದೆ ಇರಲಿ ಇಲ್ಲಿ ಬರಲೇಬೇಕಾಗುತ್ತೆ. ಇನ್ನು ಉಳಿದ ಎಂಟೈರ್ ದಿನ ಕಂಟಿನ್ಯೂಯಸ್ ಆಗಿ ನಾನು ದಾವಣಗೆರೆನಲ್ಲೇ ಇರುವಂಥದ್ದು. ವಾರದಲ್ಲಿ 3-4 ದಿನ ಕಳೆದ 1.5 ವರ್ಷ ಎಲೆಕ್ಷನ್ ಆದಾಗಿಂದನೂ ಕೂಡ ನಾನು ಕನ್ಸಿಸ್ಟೆಂಟ್ ಆಗಿ ದಾವಣಗೆರೆ ಮತ್ತು ರಾಜ್ಯ ಪ್ರವಾಸ ಮಾಡ್ತಾ ಬಂದಿದ್ದೀನಿ. ಏನು ಮಾಡಿದ್ದೀನಿ ಅನ್ನೋದಕ್ಕೆ ಹೇಳ್ಕೊಳಕ್ ಇಷ್ಟಪಡಲ್ಲ, ನೀವು ಕೇಳಿದೀರ ಅಂತಂದು ಹೇಳ್ಬೇಕಾಗುತ್ತೆ. ಅಲ್ಲೂ ಕೂಡ KS IAS ಕೋಚಿಂಗ್ ಸೆಂಟರ್ನ ಶುರು ಮಾಡಿ ಅದನ್ನು ಪ್ರಾಮಿಸ್ ಮಾಡಿದ್ದೆ. ನನ್ನ ಕೈಯಲ್ಲಿ ಆಗೋವಂಥದ್ದು ಇದು ಮಾಡ್ತೀನಿ ಅಂತ. 100 ಬಡವರಿಗೆ ಉಚಿತವಾಗಿ IAS KS ಕೋಚಿಂಗ್ ಇದೆ. ಅಫೋರ್ಡಬಲ್ ರೇಟ್, ಯಾರಿಗೆ ಎಷ್ಟು ಕಟ್ಟಕ್ಕಾಗುತ್ತೆ ಅಷ್ಟು ಕಟ್ಟಿ ಸೇರ್ಕೊಳ್ರಿ ಅಂತಂದು. ನೀವು ಹೋಗಿ ಇದನ್ನ ಟೆಸ್ಟ್ ಮಾಡ್ಬೋದು ರ್ಯಾಂಡಮ್ ಆಗಿ. ನೀವು ಯಾರು ನಂಬ್ತಿಲ್ಲ ಕೇಳಿಸ್ಕೊಳ್ತಿರೋ ಅಂತಂದರೆ ಸುಮ್ಮನೆ ಅನಾಮಧೇಯರಾಗೂ ಕೂತ್ಕೊಂಡ್ಬಿಟ್ಟು ಇದನ್ನ ಟೆಸ್ಟ್ ಮಾಡಿ, ನೀವು ಪ್ರತ್ಯಕ್ಷವಾಗಿ ಇದನ್ನು ನೋಡ್ಬೋದು. ಸುಮಾರು ಒಂದು 150ರಿಂದ 175 ಮಕ್ಕಳಿಗೆ ಉಚಿತ ನವೋದಯ ಕೋಚಿಂಗ್ ಕೂಡ ಕೊಡ್ತಾ ಇದ್ದೀವಿ. PSI ಕೋಚಿಂಗ್ ಕೊಡ್ತಾ ಇದ್ದೀನಿ. ಇದನ್ನ ಹೊರತುಪಡಿಸಿ ನನಗೆ ಇರುವಂಥ ಒಂದು ಸ್ಲೈಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈ ಫೀಲ್ಡಿಂದ ಬಂದಿರೋದ್ರಿಂದ ಅಫಿಷಿಯಲ್ ನೆಟ್ವರ್ಕ್ ನನ್ನ ಹತ್ರ ಚೆನ್ನಾಗಿದೆ. IAS ಅಧಿಕಾರಿಗಳು, IPS ಅಧಿಕಾರಿಗಳು, KS ಅಧಿಕಾರಿಗಳು, PSIಗಳು, ಜನ ಯಾವುದೇ ರೀತಿಯ ಒಂದು ಪೊಲೀಸ್ ಇಶ್ಯೂ ಅಂತ ಬಂದಾಗ ಅದನ್ನು ದೆನ್ ಅಂಡ್ ದೇರ್ ನಾನು ಕಂಟಿನ್ಯೂಸ್ ಆಗಿ ಅಡ್ರೆಸ್ ಮಾಡಿದ್ದೀನಿ. ಕೆಲವೊಂದು ಬೇರೆ ರಾಜ್ಯದಲ್ಲಿ ಸೈಬರ್ ಫ್ರಾಡ್ ಆಗಿರೋದನ್ನು ಕೂಡ ದಾವಣಗೆರೆಯಲ್ಲಿ ಅದೊಂದು ಯೂನಿಕ್ ಅಡ್ವಾಂಟೇಜ್. 100 ಜನ IPS ಅಧಿಕಾರಿಗಳ ನೆಟ್ವರ್ಕ್ ಇದೆ. ಥ್ಯಾಂಕ್ಫುಲಿ ಎಲ್ಲ ಸ್ಪಂದಿಸ್ತಾರೆ. ಎಲ್ಲಿ ಲೀಗಲ್ ಆಗಿದ್ದಾಗ ಅವರು ಸ್ಪಂದಿಸಿ ಇದು ಮಾಡ್ತಾ ಇದ್ದಾರೆ. ಆ ರೀತಿ ಕೆಲವೊಬ್ಬರಿಗೆ ವೈಯಕ್ತಿಕವಾಗಿ ಎಜುಕೇಷನ್ ನಾವು ಇವು ಮಾಡಿರೋದು ಹೇಳ್ಕೊಳಕ್ಕೆ ಇಷ್ಟಪಡೋದು, ಅದು ನಿರಂತರವಾಗಿ ನಡೀತಾ ಇರ್ತದೆ. ಬಟ್ ಸ್ಪಂದಿಸೋದಿದೆಯಲ್ಲ, ಮನೆಗೆ ಬಂದಂಥ ಜನಗಳನ್ನ ಕೂರಿಸಿ ಅವರಿಗೆ ಕಾಫಿ ಕೊಟ್ಟು ಅವರೆಲ್ಲ ಹೇಳೋದನ್ನ ಕೇಳಿಸ್ಕೊಂಡು ಗೌರವ ಕೊಟ್ಟು ನನ್ನ ಕೈಯಲ್ಲಿ ನಿಜವಾಗ್ಲೂ ಏನಾಗುತ್ತೆ ಅದನ್ನು
ಮಾಡಿ ಕೊಡ್ತಿರೋದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅದು ಮೇ ಬಿ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಯಾಕೆ ನನ್ನ ಹೆಸರು ಬರ್ತಾ ಇದೆ ಅನ್ನೋದಕ್ಕೆ. ನನ್ನ ಮತ್ತೆ ಹೆಸರು ಬಹಳ ದಾವಣಗೆರೆ ಬರ್ತಾ ಇದೆ ಅನ್ನೋದು ನಾಟ್ ಬಿಕಾಸ್ ಆಫ್ ಮನಿ ಹ್ಮ್ ಅಡ್ವರ್ಟೈಸ್ಮೆಂಟ್. ನಾವು ಮಾಡಿರೋ ಕೆಲಸದಿಂದ ನನ್ನ ಹೆಸರು ಇವತ್ತು ಓಡ್ತಾ ಇರೋದು.